ನಾನು ಬಿಆರ್ ರಾಜ್ಯ ಅಧ್ಯಕ್ಷ. ನನ್ನ ಎಡಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಎಡತೊರೆ ಎಂ ಲಿಂಗರಾಜು, ಬಲಗಡೆ ಇರುವಂತಹ ಎಂ ಶಿವಮೂರ್ತಿಯವರು ಉಪಾಧ್ಯಕ್ಷರು, ಅವರ ಪಕ್ಕ ಸಂಘಟನಾ ಕಾರ್ಯದರ್ಶಿ ಡಿ ಕುಮಾರ್ ಅವರು, ನಮ್ಮ ಎಡತೊರೆ ಲಿಂಗರಾಜು ಅವರ ಪಕ್ಕ ತಲೆ ಕೂತಿರುವಂತವರು ಸಹ ಕಾರ್ಯದರ್ಶಿ ವಿಜಯ್ ಕುಮಾರ್ ಅವರಾದ ನಾವು ಈ ದಿನ ನಿಮ್ಮ ಮುಂದೆ ನಮ್ಮ ಒಂದು ಸಮುದಾಯದ ವಿಚಾರವಾಗಿ ಮತ್ತು ಈ ಏನು ಕಳೆದ ಮಂತ್ರಿಮಂಡಲದಲ್ಲಿ ಏನು ಮಂತ್ರಿಗಳನ್ನು ತಗೊಂಡ ಸಂದರ್ಭದಲ್ಲಿ ಅವಕಾಶಗಳು ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇವರು ಏನು ಎಕ್ಸ್ಪ್ಯಾನ್ಷನ್ ಮಾಡೋ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಏನು ಅನುಗುಣವಾಗಿ ಈಗಾಗಲೇ ಏನು ಕೊಟ್ಟಿದ್ದಾರೆ ಬಲಗೈ ಒಂದು ಪರಿಶಿಷ್ಟ ಜಾತಿನಲ್ಲಿ, ಅದೇ ರೀತಿ ಪರಿಶಿಷ್ಟ ಜಾತಿ ಎಡಗೈ ಏನು ಬರ್ತೀವಿ ಆದಿಜಾಂಬ ಸಮುದಾಯಕ್ಕೂ ಕೂಡ ಈ ಅನುಪಾತದಲ್ಲಿ ನಮಗೂ ಕೂಡ ನ್ಯಾಯ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಶೇಷ ಹಾಸನ, ಕೊಡಗು, ಚಿಕ್ಕಮಗಳೂರು, ಚಾಮರಾಜನಗರ ಇಷ್ಟು ಜಿಲ್ಲೆಗಳು ಮೈಸೂರು ರೆವಿನ್ಯೂ ಡಿವಿಷನ್ ಅಂತ ಹೇಳ್ತಾರೆ. ಈ ರೆವಿನ್ಯೂ ಡಿವಿಷನ್ನಲ್ಲಿ ಇದುವರೆಗೂ ಕೂಡ ಯಾವೊಬ್ಬ MLA ಆಗಲಿ MP ಆಗಲಿ ಕಳೆದ 30 ವರ್ಷದಿಂದ ಒಬ್ಬರು ಕೂಡ ಸೀಟನ್ನು ಕೊಟ್ಟಿದ್ದಾರೆ. ತಿಮ್ಮಯ್ಯವರು ಅವರು ಈ ರಾಜ್ಯದಲ್ಲಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ನಲ್ಲಿ ಸೇವೆ ಮಾಡ್ತಾ ತನ್ಮೂಲಕ ನಮ್ಮ ಸಮುದಾಯ ಆದಿಜಾಂಬ ಸಮುದಾಯವನ್ನ ಸೇವೆ ಜೊತೆನಲ್ಲೇ ಅವರು 30 ವರ್ಷದಿಂದ ಸಹಕಾರ ಮಾಡ್ತಾ ಅವರಿಗೆ ಏನು ಪ್ರೋತ್ಸಾಹ ಮಾಡಿಕೊಂಡು ಮಕ್ಕಳ ಎಜುಕೇಶನ್ ಮಾಡಿಕೊಂಡು ಸಂಘಟನೆಗೆ ಪ್ರೋತ್ಸಾಹ ಮಾಡಿಕೊಂಡು ಈ ಒಂದು ಸಮುದಾಯದಲ್ಲಿ ಕೆಲಸ ಮಾಡ್ತಾ ಗುರುತಿಸಿ ಅಂದಿನ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಲೋಕಲ್ ಬಾಡೀಸ್ ಏನು MLC ಎಲೆಕ್ಷನ್ ಅಂತ ಕರ್ನಾಟಕ ರಾಜ್ಯದಲ್ಲಿ 25 ಸೀಟ್ಗಳು, ಅದರಲ್ಲಿ ಮೈಸೂರು, ಚಾಮರಾಜನಗರ ಜನರಲ್ ಕಾನ್ಸ್ಟಿಟ್ಯೂನ್ಸಿಗೆ ಅವರು ಒಬ್ಬರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿ ಹಿಂದೆ ಅವರು ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲೇ DHO ಸೇವೆ ಮಾಡಿದ್ರು. ಸಮುದಾಯದ ಸಂಘಟನೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಮಾಡಿ ಸಂಪರ್ಕ ಇಟ್ಕೊಂಡಿದ್ರು. ಜೊತೆಗೆ ಆ 2 ಜಿಲ್ಲೆಗಳಿರುವಂತಹ ಲೋಕಲ್ ಬಾಡಿ ಲೀಡರ್ಸ್ಗಳು ಕೂಡ ಬಹಳ ಆಪ್ತರ ಇರೋದ್ರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಎಲೆಕ್ಷನ್ ಮೆಂಬರ್ಗಳು MLCಗಳಿದ್ದು ಅದರಲ್ಲಿ ಮಧ್ಯಾಹ್ನಕ್ಕೆ ಪ್ರಥಮವಾಗಿ ಹೈಯೆಸ್ಟ್ ವೋಟ್ ಅವರು ಗೆಲ್ತಾರೆ. ಅವರಿಗೆ ಏನೋ ಸ್ಥಾನಮಾನ ಯಾವುದು ಈಗ 4 ವರ್ಷಗಳು ಮುಗಿದಿದೆ, ಇನ್ನೂ 2 ವರ್ಷ ಇದೆ ಅವರಿಗೆ MLC ಆಗಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತೇನು ಕೊಟ್ಟಿದ್ದಾರೆ ಕರ್ನಾಟಕ ಭಾಗದಲ್ಲಿ, ಕರ್ನಾಟಕ ದಕ್ಷಿಣ ಭಾಗದಲ್ಲಿ 30 ವರ್ಷಗಳಿಂದ ಯಾವ ಸಚಿವರನ್ನ ನೇಮಕ ಮಾಡಿಲ್ಲ. ಇವರಿಗೆ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಒಂದು ಮಂತ್ರಿಮಂಡಲ ವಿಸ್ತರಣಾ ಸಂದರ್ಭದಲ್ಲಿ ಅವರಿಗೆ ಸ್ಥಾನಮಾನ ನೀಡಿ ಮಂತ್ರಿಯಾಗಿ ನೇಮಕ ಮಾಡಬೇಕು ಅಂತ ಹೇಳಿ ಈ ಭಾಗದಿಂದ ನಾವೇನು ಕರ್ನಾಟಕ ರಾಜ್ಯ ಆದಿಜಾಂಬ ಸಮುದಾಯದ ಸಂಘಟನೆಯಿಂದ ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಇಂಡಿಯಾ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ ಮಾಡಬೇಕಾದ್ರೆ ಈ ರಾಷ್ಟ್ರದಲ್ಲೇ ಕೂಡ ಅವರು ರಾಷ್ಟ್ರಪತಿ ಪದಕ ಪಡೆದಿದ್ದಾರೆ, ಮುಖ್ಯಮಂತ್ರಿ ಪದಕ ಪಡೆದಿದ್ದಾರೆ. ಅಷ್ಟೇ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಅವರು WHO ಫೆಲೋಶಿಪ್ ಪಡ್ಕೊಂಡು ಬಂದು ನಮ್ಮ ಸಮುದಾಯದ ಸಂಘಟನೆ ಅದ್ವಿತೀಯ ನಾಯಕರಾಗಿದ್ದಾರೆ. ಹಾಗಾಗಿ ಸಮಾಜ ಸೇವೆಗೂ ಕೂಡ ಹೆಚ್ಚಿನ ರೀತಿ ಸೇವೆ ಮಾಡಿದ್ದಾರೆ. ಅವರು ಒಂದು ಅವಕಾಶ ಕೊಟ್ಟಾಗ ಇವತ್ತೇನಿದೆ ಬಲಗೈನಲ್ಲಿ ಈಗಾಗಲೇ ಇಬ್ಬರನ್ನ ಮಂತ್ರಿ ಮಾಡಿದ್ದಾರೆ. ಈಗಾಗಲೇ ಕೂಡ ಪ್ರಭಾಗ B-ನಲ್ಲಿ ಈಗಾಗಲೇ ಉಪಮುಖ್ಯಮಂತ್ರಿ ಸೇರಿದಂತೆ 2 ಸಚಿವ ಸ್ಥಾನ ನೀಡಲಾಗಿದೆ. ಅದೇ ರೀತಿ ಪ್ರಭಾಗ A-ನಲ್ಲಿ ಉಪಮುಖ್ಯಮಂತ್ರಿ ಸೇರಿದಂತೆ 2 ಸ್ಥಾನವನ್ನು ನೀಡಲು ಕೋರುತ್ತೇವೆ. ನಮ್ಮ ಸಮುದಾಯದ ಹಿರಿಯ ನಾಯಕರಾದ ಸನ್ಮಾನ್ಯ ಶ್ರೀ KH ಮುನಿಯಪ್ಪರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಸಮಾಜವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡುತ್ತೇವೆ. ಪ್ರಸ್ತುತಪಡಿಸುತ್ತೇವೆ. ವೈ ಇನ್ ಸರ್ವಿಸ್ ಅವರು ಆದಿಜಾಂಬ ಸಮುದಾಯ ಸಂಘಟನೆ 40 ವರ್ಷ ಕ್ಲಿಷ್ಟ ಪರಿಸ್ಥಿತಿ ಇದ್ದಂತ ಸಮುದಾಯ ಎಡಗೈ ಸಮುದಾಯ ಅಂತಂದ್ರೆ ರಾಜ್ಯದಲ್ಲಿ ಹೆಚ್ಚಿನ ಮತದಾರರು ಮತ್ತು ಜನಸಂಖ್ಯೆ ಈಗಾಗಲೇ MLC ಆಗಿ ಯಾವ್ಯಾವ ಗ್ರಾಮಗಳಲ್ಲಿ ಸ್ಮಶಾನಗಳಿಲ್ಲ, ಬಹಳ ಜನಪರ ಸೇವೆ ಮಾಡ್ತಾ ಇದ್ದಾರೆ. ಸಮುದಾಯ ಭವನಗಳು, ಗ್ರಂಥಾಲಯಗಳು, ಯಾವ್ಯಾವ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಈಗಾಗಲೇ ಅವರು ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ 44 ವರ್ಷಗಳಿಂದ. ಅಷ್ಟೇ ಅಲ್ಲದೆ ಸಮುದಾಯದಲ್ಲಿ ಎಲ್ಲೇ ಏನಾದರೂ ವ್ಯತ್ಯಾಸ ಕೂಡಿಯಲ್ಲಿ ಹೋಗ್ತಾರೆ, ಗ್ರಾಮಗಳಿಗೆ ಹೋಗಿ ನೋಡ್ತಾರೆ, ಕಷ್ಟ ಸುಖವನ್ನು ಕೇಳ್ತಾರೆ. ಹಾಗಾಗಿ ನಮಗೆ ಮೊದಲಿಂದಲೂ ಕೂಡ ಇವರು ಜನಪರ ಸೇವೆ ಮಾಡ್ತಾರೆ. ನೀವು ಕೊಟ್ಟರೆ ಒಳ್ಳೇದು ಅಂತೇಳಿ ನಾವು ಬಂದಿದ್ದೀವಿ. ಹೊರತು ನೀವು ಕೇಳಿರೋ ಪ್ರಶ್ನೆ ಸಮಂಜಸವಾಗಿದೆ. ಇವ್ರು ಕೊಟ್ಟ ಮೇಲೆ ಮುಂದೆ ನೀವೇನು ನಿರೀಕ್ಷೆ ಮಾಡ್ತೀರಿ ಅಂತ ಹೇಳಿ ಸತ್ಯ ಅದು. ಇವ್ರು ಈಗಾಗಲೇ ಒಬ್ಬರೇ ನೀವು ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಾಗ ಅದು ಫಲಪ್ರದ ಆಗ್ತದೆ, ಸೇವೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಬಂದಿದ್ದೀವಿ. ಇನ್ನೊಬ್ರು ಬೇರೆಯವರು ಇದ್ರೆ ನಾವು ಕೇಳೋದು. KH ಮುನಿಯಪ್ಪನವರು ಈಗಾಗಲೇ ನಮ್ಮ ರಾಜ್ಯದಲ್ಲಿ
ಸಮುದಾಯದ ಏಕೈಕ ನಾಯಕರ ಸಮುದಾಯದ ಎಚ್ ವಿಜಯಪ್ಪನವರು ಇದ್ದಾರೆ ಮಹಾಸಭಾ ಅಧ್ಯಕ್ಷರಾಗಿ ಶಿಕ್ಷಣ ಸಂಸ್ಥೆಗಳ ಮುಖೇನ ಸಚಿವ ಸ್ಥಾನ ಕೊಟ್ಟಿರುವಾಗ ಅವರ ಜ್ಯೇಷ್ಠತೆ ಮೇಲೆ ಅವರ ಅನುಭವದ ಮೇಲೆ ಮತ್ತು ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿರೋದ್ರಿಂದ ಯಾಕೆ ಅವರಿಗೆ ಉಪಮುಖ್ಯಮಂತ್ರಿ ಕೊಡಬಾರದು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಜವಾಬ್ದಾರಿಯಲ್ಲಿ ಅನುಭವಗಳಿಂದ ಸಮುದಾಯದ ಸಂಘಟ ಶಕ್ತಿ ಅವರಿಗೆ ಸಿದ್ಧಿಸಿದೆ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ. ನಾವೇನು ಪರಿಶುದ್ಧ ಜನರಲ್ಲಿ ಪ್ರವರ್ಗ ಎ ಬರುತ್ತೆ, ಪ್ರವರ್ಗ ಬಿ ನಲ್ಲಿ ಈಗಾಗಲೇ ಉಪಮುಖ್ಯಮಂತ್ರಿ ಸೇರಿದಂತೆ 2 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ನಮಗೂ ಅದೇ ರೀತಿ ಸರಿಸಮಾನವಾಗಿ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಪ್ರವರ್ಗ ಎ ಉಪಮುಖ್ಯಮಂತ್ರಿ ಸೇರಿದಂತೆ 2 ಸಚಿವ ಸ್ಥಾನ ಕೊಡಬೇಕು. ಮುಂದಿನ ದಿನಗಳಲ್ಲಿ ವಿಸ್ತರಣೆ ಸಂದರ್ಭದಲ್ಲಿ ಅವರಿಗೆ ಪ್ರವರ್ಗ ಬಿಗೆ ಇನ್ನೂ ಹೆಚ್ಚು ಸ್ಥಾನ ಕೊಟ್ಟರೆ ನಮಗೂ ಕೂಡ ಸರಿಸಮಾನ ಕೊಡಬೇಕು ಅಂತ ಹೇಳಿ ಅತ್ಯಂತ ತಿಳಿದುಕೊಳ್ಳದವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಬಹಳ ಇದ್ದಾರೆ. ನಾವು ಈ ಸಮಾಜದಲ್ಲಿ ಮುಂದೆ ಬರಬೇಕಂದ್ರೆ ನಮಗೆ ಸಾಮಾಜಿಕ ನ್ಯಾಯದ ಅಗತ್ಯ ಇದೆ. ಯಾಕೆಂದ್ರೆ ಈ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಈ ಸಮುದಾಯಕ್ಕೆ ಸರಿಯಾದಂತ ಸ್ಥಾನಮಾನಗಳು ಸಿಕ್ಕಿದೆ. ಅದನ್ನ ಸರಿಪಡಿಸಬೇಕು ಅಂತಲೇ ನಾವು ಸರ್ಕಾರಗಳನ್ನ ಎಲ್ಲಾ ಸರ್ಕಾರಗಳು ಕೂಡ 30-35 ವರ್ಷದಿಂದ ಹೋರಾಟ ಮಾಡಬೇಕು. ಸೊ ಇಬ್ಬರು ಆ ಒಂದು ಆಧಾರದ ಮೇಲೆ ರಾಜಕೀಯ ಸ್ಥಾನಮಾನಗಳು ಕಡಿಮೆ. ಈಗ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಈ ತಾರೆ ಪ್ರಾರಂಭ ಆಗಿದೆ. ಬಟ್ ಇದು ಕೂಡ ಅದು ಸರಿಯಾದ ರೀತಿಯಲ್ಲಿ ಆಗ್ಬೇಕಾಗಿ ಆದಾಗ ಮಗು ಅಳುತ್ತೆ ಅಂದ್ರೆ ತಾಯಿ ಹಾಲು ಕೊಡ್ಬೇಕು ಅನ್ನುವಂಥದ್ದು ಒಂದು ಜ್ಞಾಪಕ ಇರುತ್ತೆ. ಅತ್ತಾಗ ಮಾತ್ರ ತಾಯಿಗೆ ಹಾಲು ಹೋಗುವ ಅಸ್ಮಿದೆ. ಸೊ ನಮ್ಮ ಹಾಗೇನೆ ಸಕಾಲ ಇವತ್ತು ಈ ರಾಜ್ಯದಲ್ಲಿ ಖಂಡಿತ ಇದೆ. ನಾವು ಸಾಮಾಜಿಕ ನ್ಯಾಯ ಕೇಳಿ ಆ ಸಾಮಾಜಿಕ ನ್ಯಾಯ ಸಿಗಬೇಕು, ₹10 ಬರ್ಬೇಕಾಗುತ್ತೆ. ನಾನು ಮಾಡತಕ್ಕಂಥ ಕೂಲಿಗೆ ₹10 ಬರಬೇಕು, ನಾನು ₹1 ಸಿಗ್ತಾ ಇದೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಿ ಅಂತಾನೆ ನಾವು ಹೋರಾಟ ಮಾಡ್ತಾ ಬಂದಿದ್ದು, ಹೌದಲ್ಲ ಸರ್? ಈಗ ಸಿಗ್ಬೇಕಾಗುತ್ತೆ. ನಾವು ಸಿಕ್ಕಿದ್ರೆ ನಾವೇ ಹೋರಾಟ ಮಾಡ್ತೀವಿ, ಅದರ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ಹೋರಾಟ ಯಾವ ತರ ಇದೆ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತಾರೆ. ನಾವೇನ್ ಮಾಡ್ತಾರೆ? ಶಾಂತಿ ಇನ್ನೊಬ್ಬರಿಗೆ ತೊಂದರೆ ಆಗಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಬೇರೆ ತರ ಉಗ್ರವಾದ ಹೋರಾಟ ಮಾಡ್ತಿಲ್ಲ. ನೋಡಿ, ಸಮಾನತೆ, ರಾಜಕೀಯ ಸಮಾನತೆ ಒಂದು ಅರ್ಧನೇ ಸೇರುತ್ತೆ. ವೀರೇಂದ್ರ ಪಾಟೀಲ್ ಅವರು ಕ್ಯಾಬಿನೆಟ್ ನಲ್ಲಿ ಲೆಫ್ಟ್ ಇಷ್ಟು ರೈಟ್ ಇಷ್ಟು ಬಂಗಾರಪ್ಪನವ್ರು ಕೊಟ್ಟರು ಅಂತ ಇಲ್ಲ, ಧರ್ಮಸಿಂಗ್ ಅವರು ಕೊಟ್ಟಿದ್ರು, S.R. ಕೃಷ್ಣ ಅವರು ಕೊಟ್ಟಿದ್ರು, ನಾವು ಕೂಡ ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿದ್ರು, ಇವರು DK ಶಿವಕುಮಾರ್ ಕ್ಯಾಬಿನೆಟ್ ಕೂಡ ನಮ್ಗೆ ಕ್ಯಾಬಿನೆಟ್ ಅಲ್ಲಿ ನಮ್ಗೆ ಸಮಾನ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಒಂದು ಮತ್ತೆ ಈಗ ನಾವು ಕೇಳ್ತಾ ಇದ್ರೆ ನಿಜ. ಈಗ ನಮ್ಗೆ ಏನಾಗಿದೆ ಗೊತ್ತಾ? ಓಪನ್ ಆಗಿರುತ್ತೆ. ಈಗ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸ್ಥಳೀಯ ಸಂಸ್ಥೆಗೆ ಅವಕಾಶಗಳೇ ಇದೆ. ಈಗ ಸ್ಥಳೀಯ ಸಂಸ್ಥೆಗೆ ಇವರೊಬ್ಬರು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದಾರೆ, ಎಲೆಕ್ಷನ್ ಗೆದ್ದಿದ್ದಾರೆ, ಆಯ್ತಾ? ಈಗ 8 ಜಿಲ್ಲೆಗಳಲ್ಲಿ ಒಂದು ಲೋಕಸಭೆ ZP ಎಲೆಕ್ಷನ್ ಕೇಳ್ಕೊಳ್ತಾ ಇಲ್ಲ. ಯಾಕೆ ನಾವು ಕೇಳ್ತಾ ಇದೀವಿ ಅಂತಂದ್ರೆ, ಒಬ್ಬ ಒಂದು ಉನ್ನತ ಸ್ಥಾನದಲ್ಲಿದ್ರೆ ಆ ಸಮುದಾಯಕ್ಕೆ ಒಂದು ಅವಕಾಶ, ಬರೀ ರಾಜಕೀಯದಲ್ಲ, ಶೈಕ್ಷಣಿಕವಾಗಿ ಬಿಟ್ಟಿದ್ದೀವಿ ನಾವು, ಸಾಮಾಜಿಕವಾಗಿ ಬಿಟ್ಟಿದ್ದೀವಿ. ಈಗಲೂ ಕೂಡ ಈಗ ಮಡಿಕೇರಿಯಲ್ಲೆಲ್ಲ ಈಗ ನಮ್ಮ ಪರಿಶಿಷ್ಟ ಜಾತಿಯವರು ಹೆಸರು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅವ್ರಿಗೆ ಸಿದ್ದರಾಮಯ್ಯಗೆ ನೀವು ಶಬಾಷ್ ಅಂತ ಹೇಳಿ DK ಶಿವಕುಮಾರ್ಗೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆಗಿರುವಾಗ ಬರ್ದೇ ಇರೋಂತ ಪ್ರಶ್ನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಯಾಕೆ? ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನಿದ್ದಾರೆ ಅವ್ರ ಮೇಲೆ ಭರವಸೆ ಇದೆ, ಅವ್ರ ಮೇಲೆ ನಮಗೆ ಬೇಡಿಕೆಯನ್ನ ಇತ್ಯರ್ಥಪಡಿಸ್ತಾರೆ ಅಂತ ಆಶಾಭಾವ ನನಗೆ. ಹೋರಾಟದ ಫಲವಾಗಿ ಒಳ ಮೀಸಲಾತಿಯನ್ನ ಜಾರಿ ತಂದರು. ಉಪಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಇಬ್ಬರು ಕೂಡ ಒಟ್ಟಿಗೆ ಜಾರಿ ತಂದರು. ಇಡೀ ಕಾಂಗ್ರೆಸ್ ಪಕ್ಷದ ಒತ್ತಾಯ ಕೂಡ ಇತ್ತು. ಹಾಗಾಗಿ ಒಳ ಮೀಸಲಾತಿಯನ್ನ ಜಾರಿ ತಂದರು. ಅದೇ ರೀತಿ ಈಗ ನೂತನ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದರಲ್ಲಿ ಏನು ಬಲಗೈ ಸಮುದಾಯಕ್ಕೆ 2 ಉಪಮುಖ್ಯಮಂತ್ರಿ ಸ್ಥಾನ ಸೇರಿದಾಗ 2 ಮಂತ್ರಿ ಸ್ಥಾನ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ನಮ್ಮ ಪ್ರವರ್ಗ ಎ ಎಡಗೈ ಸಮಾಜ ಕೂಡ ಒಂದು ಉಪಮುಖ್ಯಮಂತ್ರಿ ಮತ್ತೆ 2 ಮಂತ್ರಿ ಸ್ಥಾನ ಕೊಡಬೇಕು. ಮುಂದೆ ವಿಸ್ತರಣೆಯಲ್ಲಿ ಮುಂದುವರೆದು ಬಲಗೈ ಇನ್ನೂ ಹೆಚ್ಚಿಗೆ ಕೊಟ್ಟರೆ ನಮಗೂ ಕೂಡ ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ
ನಮಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ, ಒಳ ಮೀಸಲಾತಿ ಕೊಟ್ಟಿದ್ದಾರೆ. ಆದರೆ ನಮಗೆ ರಾಜಕೀಯ ಸ್ಥಾನಮಾನ ಮುಖ್ಯ ಅಲ್ವೇ? ರಾಜಕೀಯ ಸ್ಥಾನಮಾನ ಬೇಕು ಅಂತಕ್ಕಂಥ ಮತ್ತೊಮ್ಮೆ ನಾವು ಅವ್ರಿಗೆ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ರಾಜಕೀಯ ಸ್ಥಾನಮಾನ ಇಲ್ಲ ಅಂತಂದ್ರೆ ನಾವು ಧ್ವನಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಆ ಜನಾಂಗದ ಧ್ವನಿನೇ ಇರಲ್ಲ. ಜೊತೆಗೆ ಇವ್ರು ಯಾವ ತರ ಇದ್ದಾರೆ ತಿಮ್ಮಯ್ಯನವರು, ಈಗ ಮುನಿಯಪ್ಪನವರು ಸಾಕಷ್ಟು ದೇಶದಲ್ಲಿ ಎಲ್ಲರೂ ಒಳ್ಳೆ ಮಾಡ್ತಕ್ಕಂಥ ಕೇಂದ್ರದಲ್ಲೂ ಕೂಡ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥದ್ದು. ನಾವು ಕೇಳುವಾಗ ಒಬ್ಬ ಒಳ್ಳೆ ವ್ಯಕ್ತಿ ಮುಖಾಂತರ ನಾವು ಧ್ವನಿ ಕೊಟ್ಟರೆ ಅವ್ರು ಉಪಮುಖ್ಯಮಂತ್ರಿ ಕೊಡೋದಕ್ಕೂ ಹೊರಡಿದ್ದಾರೆ, ಮತ್ತೆ ಮುಖ್ಯಮಂತ್ರಿ ಆಗಲಿಕ್ಕೂ ಹೊರಡಿದ್ದಾರೆ. ನಮಗೆ ಕೊಡಿ ಅಂತಕ್ಕಂಥದ್ದು ನಮ್ಮ ಮನವಿ. ಡಾಕ್ಟರ್ ತಿಮ್ಮಯ್ಯವರು ಕೂಡ ಹಾಗೆ ಪ್ರತಿಯೊಬ್ಬ ಜನಾಂಗನೂ ಕೂಡ ನನ್ನ ಜನ ಅಂತ ಕಳಿಸುವಂತ ದೊಡ್ಡ ವ್ಯಕ್ತಿಯವರು, ಎಲ್ಲಾ ವರ್ಗದಲ್ಲೂ ಅವರು ಬಹಳಷ್ಟು ಕುಟುಂಬವಾಗಿ ಸಂಬಂಧಪಡಿಸ್ತಕ್ಕಂಥದ್ದು. ನಾವು ಅಂತವ್ರಿಗೆ ಕೇಳಬೇಕು ಅಂತಕ್ಕಂಥ ತೀರ್ಮಾನ ಇಡೀ ಜನಾಂಗ ತೀರ್ಮಾನ ತಗೊಂಡೇ ನಾವು ಕೇಳ್ತಿರ್ತಕ್ಕಂಥದ್ದು. ಯಾರಿಗೋ ಒಬ್ಬರಿಗೆ ಬೇರೆಯವರಿಗೆ ತಿಳುವಳಿಕೆ ಹೊರಬೇಕು, ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆಯಿಂದ ಕೇಳಿದ್ರೆ ತಪ್ಪಾಗಿಸ್ತಾರೆ. ಬಟ್ ಇವ್ರು ಎಲ್ಲವೂ ಇರೋದ್ರಿಂದ ನಾವು ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ನಮ್ಮ ಸರ್ಕಾರವೂ ಕೂಡ ಹೇಳ್ತಾ ಇರೋದ್ರಿಂದ ಡಿ.ಕೆ. ಶಿವಕುಮಾರ್ ಸಾಹೇಬ್ ಇದ್ದೀರಿ ಆಲ್ರೆಡಿ, ಅವರು ಕೂಡ ಸಾಮಾಜಿಕ ನ್ಯಾಯ ಬದ್ಧರಾಗಿದ್ದಾರೆ. ಅದೇ ರೀತಿ ನಮಗೆ ಸಾಮಾಜಿಕ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದೀವಿ ಮನವಿ.